ಕಣ್ಣ ಮಂಜಾದು ಅಂದ್ರೆ ಡಾಕ್ಟರ್ ಅಂತಕ್ಕೆ ಹೋಗ್ತೀವಿ. ಯಾಕೆ ಕಣ್ಣು ಮಂಜಾಗ್ಯಾವ, ಮ್ಯಾಗ ಪರಿ ಬಂದಿರಬೇಕು, ಅದನ್ನು ಆಪ್ರೇಷನ್ ಮಾಡಿ ತೆಗಿಸ್ಬೇಕಂತೇಳಿ ಡಾಕ್ಟರ್ ಕಡೆ ಹೋಗಿ ತೋರಿಸ್ಕೊಂಡು ಬರ್ತೀವಿ. ಕಣ್ಣು ಮಂಜಾದು ಅಂದ್ರೆ ಡಾಕ್ಟರ್ ಅಂತಕ್ಕೆ ಹೋಗಿ ಪರಿ ತೆಗಿಸ್ಕೊಂಡು ಬಂದಾಗ ಕಣ್ಣ ಬೆಳಗ್ಗೆ ಕಾಣ್ತಾವ, ಕಣ್ಣು ಚಂದ ಕಾಣ್ತಾವ, ಎದುರಿಗಿದ್ದವರು ಕೂಡ ಚಂದ ಕಾಣ್ತಾರ. ಹಂಗೆ ಕಣ್ಣು ಸ್ವಚ್ಛ ಅದು, ಎದರಿಂದ ಸ್ವಚ್ಛ ಅದು, ಒಬ್ಬ ಡಾಕ್ಟ್ರಿನಿಂದ ಸ್ವಚ್ಛ ಅದು. ಮನಸ್ಸಿಗೆ ಮಂಜು ಬಂದಾಗ, ಮನಸ್ಸಿಗೆ ಅಜ್ಞಾನ ತುಂಬ್ಕೊಂಡಾಗ ಡಾಕ್ಟ್ರ್ ಕಡೆ ಹೋಗಕ್ಕೆ ಬರುತ್ತಾನ್ರಿ? ಹೋಗಕ್ಕೆ ಬರೋದಿಲ್ಲ. ಹಂಗೆ ಕಣ್ಣು ಸ್ವಚ್ಛ ಆಗಿ ಮನಸ್ಸು ಕಣ್ಣು ಸ್ವಚ್ಛ ಆಗಿ ಕಣ್ಣಿನ ಪರಿ ತೆಗಿಯಾಕ ಒಬ್ಬ ಡಾಕ್ಟರ್ ಬೇಕಾಗ್ತಾನೆ. ಹಂಗೆ ಮನಸ್ಸು ಸ್ವಚ್ಛ ಮಾಡ್ಕೊಳಕ್ಕೆ, ಮನಸ್ಸಿನಾಗಿರುವಂಥ ಅಜ್ಞಾನನ ಸ್ವಚ್ಛ ಮಾಡೋಕ್ಕೆ ಯಾರು ಬೇಕು? ಒಬ್ಬ ಶ್ರೇಷ್ಠವಾಗಿರುವಂಥ ಗುರುನ ಬೇಕನ್ನುವಂಥ ಮಾತನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಕಣ್ಣು ಸ್ವಚ್ಛ ಆದವು ಅಂದ್ರೆ ಜಗತ್ತು ಸ್ವಚ್ಛ ಆಗ್ತದೆ. ಕಣ್ಣು ಸ್ವಚ್ಛ ಆದಂದ್ರೆ ಜಗತ್ತು ನಮಗೆ ಚಂದ ಕಾಣ್ತದೆ. ಮನಸ್ಸು ಸ್ವಚ್ಛ ಆತಂದ್ರೆ ಈ ಬದುಕ ಚಂದ ಕಾಣ್ತದೆ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಗುರುವಿನ ಮಾರ್ಗದಲ್ಲಿ ಹೋಗ್ಬೇಕಾಗ್ತದೆ. ಗುರುವಿನ ಸೇವೆ ಒಳಗೆ ನಾವು ನಡಿಬೇಕಾಗ್ತದೆ. ಎಲ್ಲರೂ ಕೂಡ ನಮ್ಮಿಂದ ಸಿಟ್ಟಾಗ್ಬೋದು. ಹರ ಮುನಿದರೆ ಗುರು ಕಾಯುವನು. ಏನು ಹೇಳ್ತಾರೆ? ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯಲಾರನು. ಜಗತ್ತಿನಾಗ ಏನಂತಾರ? ದೇವರ ಸಿಟ್ಟಾದಂದ್ರೆ ನಡೀತದೆ. ನಿಮ್ಮ ಮ್ಯಾಗ ದೇವರ ಸಿಟ್ಟಾದ್ರೆ ಏನೋ ಒಂದು ನಡೀತದೆ. ಆದ್ರೆ ಒಬ್ಬ ಗುರು ಸಿಟ್ಟಾದಂದ್ರೆ ಯಾವ ಕಾಲಕ್ಕೂ ನಡೆಯುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಗುರು ಮುನಿದರೆ ಹರ ಕಾಯಲಾರನು ಅಂತ ಹೇಳ್ತಾರೆ. ದೇವ್ರ ಸಿಟ್ಟಾದಂದ್ರೆ ಒಬ್ಬ ಗುರುವಿನ ಅಂತ್ಯಕ್ಕೆ ಬಂದ ದೇವ್ರು ಹೊಲಿಸ್ಕೊಳಕ್ಕೆ ದಾರಿ ಸಿಗ್ತದ. ಅದೇ ಒಬ್ಬ ಗುರುನ ಸಿಟ್ಟಾಗಿಬಿಟ್ಟಂದ್ರೆ ದೇವ್ರ ಅಂತ್ಯಕ್ಕೆ ಹೋಗಕ್ಕೆ ದಾರಿನೇ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಹಂಗೆ ಒಬ್ಬ ದೇವ್ರ ಅಂತ್ಯಕ್ಕೆ ನಾವು ಹೋಗ್ಬೇಕಾಗಿತ್ತಂದ್ರೆ, ದೇವರ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕಾಗಿತ್ತಂದ್ರೆ, ದೇವರ ಮಹತ್ವವನ್ನು ತಿಳ್ಕೊಳ್ಬೇಕಾಗಿತ್ತಂದ್ರೆ, ನಾವು ನಿಜವಾದ ಭಕ್ತಿ ಮಾರ್ಗಕ್ಕೆ ಹೋಗಬೇಕಾಗಿತ್ತಂದ್ರೆ, ಜಗತ್ತಿನೊಳಗೆ ಯಾರು ಶ್ರೇಷ್ಠ ಅಂದರೆ ಒಬ್ಬ ನಿಜವಾದ ಗುರುನೇ ಶ್ರೇಷ್ಠ ಅನ್ನುವಂಥ ಮಹತ್ವ ಬಹಳ ಮುಖ್ಯವಾಗಿರುವಂಥದ್ದು. ಗುರು ಅನ್ನುವಂಥವ ಬಹಳ ಶ್ರೇಷ್ಠ. ಅದಕ್ಕಾಗಿ ತಾಯಿಯನ್ನು ಕೂಡ ನಾವು ಗುರುವಿನ ರೂಪದಲ್ಲಿ ಕಾಣಬೇಕಾಗ್ತದೆ. ತಂದೆಯನ್ನು ಕೂಡ ಗುರುವಿನ ರೂಪದಲ್ಲಿ ನಾವು ಕಾಣಬೇಕಾಗ್ತದೆ. ಶಾಲೆಯಲ್ಲಿರುವಂಥ ಶಿಕ್ಷಕರನ್ನು ಕೂಡ ನಾವು ಗುರುವಿನ ರೂಪದಲ್ಲಿ ಕಾಣಬೇಕಾಗ್ತದೆ. ಪುರಾಣ ಪ್ರವಚನ ಏನು ಕೇಳ್ತಿರಲ್ಲ, ಮಹಾತ್ಮರನ್ನು ಕೂಡ ಒಬ್ಬ ಗುರುವಿನ ರೂಪದಲ್ಲಿ ಕಾಣಬೇಕಾಗ್ತದೆ. ಗುರು ಅನ್ನುವಂಥ ಎರಡು ಶಬ್ದ ಏನು ತಿಳಿಸ್ತದಂದ್ರೆ, ಗು ಅಂದ್ರೆ ಕತ್ತಲೆ. ಮೊದಲನೇ ಅಕ್ಷರ ಏನು? ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ಕತ್ತಲೆಯಿಂದ ಬೆಳಕಿನ ಕಡೆ ಯಾರು ಹೋಯ್ತಾರ ಅವರೇ ನಿಜವಾಗಿರುವಂಥ ಗುರು ಅನ್ನುವಂಥದ್ದು ನಾವೆಲ್ಲರೂ ಕೂಡ ವಿಚಾರ ಮಾಡುವಂಥದ್ದು. ಗುರುವಿನ ಶಕ್ತಿ ಎಷ್ಟಂದರೆ, ಗುರುವಿನ ಮಹತ್ವ ಎಷ್ಟಂದರೆ, ನೀವು ಕತ್ತಲ್ದಾಗಿದ್ದಾಗ ಬೆಳಕನ್ನು ಯಾರು ತೋರಿಸ್ತಾರ, ನೀವು ಕೆಳಗೆ ಬಿದ್ದಾಗ ಮ್ಯಾಗಿ ಯಾರು ಎತ್ತಾರ, ನಿಮ್ಮ ಕಷ್ಟದಾಗ ಯಾರ ಕೈ ಹಿಡಿತಾರ, ನಿಮ್ಮ ಜೀವನದಾಗ ಒಳ್ಳೆಯ ದಾರಿಯನ್ನು ಯಾರು ತೋರಿಸ್ತಾರ ಅವರೇ ಎಲ್ಲರಿಗೂ ಕೂಡ ಗುರು ಆಗ್ತಾರ ಅನ್ನುವಂಥ ಮಾತನ್ನು ನಾವು ಕೂಡ ನೆನಪಿಸ್ಕೊಳ್ಬೇಕಾಗ್ತದೆ. ಗುರು ಅನ್ನುವಂಥವನು ಅಷ್ಟು ವಿಚಾರವನ್ನು ಮಾಡುವಂಥ ಎಲ್ಲರೂ ಕೂಡ ಮಹಾತ್ಮರು ಒಲಿದ್ರು. ಮಹಾತ್ಮರು ಯಾರ ಸೇವೆಯನ್ನು ಮಾಡಿದರು? ಗುರುವಿನ ಸೇವೆಯನ್ನು ಮಾಡಿದರು. ಅತನೇ ಸೇವೆಗಳು ಕೂಡ ಮಹಾತ್ಮರ ಸೇವೆಯನ್ನು ಮಾಡಿ ಒಬ್ಬ ಗುರು ಆದವ. ಅತನೇ ಶಿವಗಳು ಕೂಡ ಮಹಾತ್ಮರ ಸೇವೆಯನ್ನು ಮಾಡಿ ಮಹಾತ್ಮರಾದರು. ಅತನೇ ಶಿವಯೋಗಿಗಳ ಹೆಸರನ್ನು ನಾವು ಯಾಕೆ ನೆನೆಸ್ಬೇಕಾಗಿತ್ತಂದರೆ, ಅತನೇ ಶಿವಯೋಗಿಗಳು ಯಾರ ಸ್ವರೂಪ ಇದ್ರು ಅಂದರೆ, ಸಾಕ್ಷಾತ್ ಬಸವಣ್ಣನ ಸ್ವರೂಪನೇ ಯಾರಾಗಿದ್ರು? ಅತನೇ ಶಿವಯೋಗಿಗಳಾಗಿದ್ರು ಅನ್ನುವಂಥ ವಿಚಾರ ನಾವೆಲ್ಲ ಕೂಡ ತಿಳ್ಕೊಳ್ಬೇಕು. ಅತನೇ ಶಿವಯೋಗಿಗಳಂದ್ರೆ ಬಸವಣ್ಣವರ ನಾಮಸ್ಮರಣೆ ಒಳಗೆ ಬಸವಣ್ಣವರ ಸಂದೇಶವನ್ನು ಜಗತ್ತಿಗೆ ಸಾರಿರುವಂಥ ಮಹಾ ತಪಸ್ವಿಗಳು ಯಾರು ಅಂದರೆ ಅತನೇ ಶಿವಯೋಗಿಗಳು. ಒಬ್ಬ ಗುರುವಾಗಿ ನಮಗೆಲ್ಲರಿಗೂ ಕೂಡ ಈ ಭಾಗದಲ್ಲಿ ನಡೆದಾಡುವ ದೇವರು ಯಾರಂದ್ರೆ ಈ ಭಾಗದಲ್ಲಿ ಅದು ಅತನೇ ಶಿವಯೋಗಿಗಳು ಅನ್ನುವಂಥ ಮಾತನ್ನು ನಾವು ವಿಚಾರ ಮಾಡುವಂಥದ್ದು. ಹಂಗೊಬ್ಬ ಗುರು ನಮಗೆ ಜೀವನದಲ್ಲಿ ಸಿಗಬೇಕಾಗಿತ್ತಾರೆ ನಾವು ಮೊದಲಿಗೆ ಒಳ್ಳೆಯವರಾಗಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ. ಗುರು ಅಂದ್ರೆ ಸುಮ್ಮನೆ ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಎಲ್ಲರಿಗೂ ಕೂಡ ಸಿಗ್ತಾನೆ ಅನ್ನೋದಕ್ಕೆ ಗುರು ಸಿಗ್ತಾನಂದ್ರೆ ಅದೇನು ಮಾರ್ಕೆಟ್ದಾಗ ಹೋಗಿ ಕಾಯಿಪಲ್ಲೆ ತಂದಂಗಲ್ಲ. ಮಾರ್ಕೆಟ್ದಾಗ ಹೋಗಿ ಒಬ್ಬ ಗುರು ಸಿಗ್ತಾನಂದ್ರೆ ಅವ್ನು ಪಿಶ್ವೆ ಹಾಕೊಂಡು ಬಂದ್ರೆ ಬರ್ತದನ್ನು? ಬರೋದಿಲ್ಲ. ಒಬ್ಬ ಗುರು ನಿಮಗೆ ಸಿಗಬೇಕಾಗಿದ್ದಾರೆ 7 ವರ್ಷದ ತಪಸ್ಸನ್ನು ಮಾಡಿದಾಗ ಸಿಗ್ತಾರೆ. ಒಬ್ಬ ತಾಯಿ ಒಳ್ಳೆಯ ರೀತಿಯಿಂದ ಸಿಗಬೇಕಾಗಿತ್ತಾರೆ 7 ವರ್ಷದ ತಪಸ್ಸು ಮಾಡಿದಾಗ ಸಿಗ್ತಾರೆ. ಒಬ್ಬ ತಂದೆ ನಿಮಗೆ ಜೀವನದಾಗ ದಾರಿ ತೋರಿಸ್ಬೇಕಾಗಿತ್ತಾರೆ ಅದು ಪೂರ್ವ ಜನ್ಮದ ಪುಣ್ಯ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಹಂಗೆ ಪ್ರತಿಯೊಂದು ಹೆಜ್ಜೆಗೂ ಕೂಡ ಮಾರ್ಗದರ್ಶನ ತೋರಿಸೋದಕ್ಕೆ ಪುರಾಣ ಪ್ರವಚನವನ್ನು ಹಚ್ತಾರೆ. ಯಾಕೆ ಇಲ್ಲಿ ಪುರಾಣ ಪ್ರವಚನ ಹಚ್ಚಿದಾರಂದ್ರೆ, ಇಲ್ಲೇ ನಿಮಗೇನು ಲಾಭ ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಆದರೆ ಬದುಕಿನ ದಾರಿ ಒಳಗೆ ಹಿಂಗೆ ಬದುಕಬೇಕು ಅನ್ನುವಂಥ ಒಂದು ಸಂದೇಶವನ್ನು ತಿಳಿಸ್ತಾರಲ್ಲ, ಇದೇ ಜೀವನ ನಮಗೆ ಕೊನೆಯ ತನಕ ಒಯ್ತದ, ಮತ್ತೆ ಯಾವುದು ಕೂಡ ಕೊನೆ ತನಕ ಒಯ್ಯುವುದಿಲ್ಲ ಅನ್ನುವಂಥ ಮಾತನ್ನು ನಾವು ತಿಳ್ಕೊ. ಈ ಬಂಧನದಿಂದ ಬಿಡುಗಡೆ ಮಾಡುವಂಥವ್ರು ಗುರು. ಒಬ್ಬ ಏನು ಮಾಡಿದಂದ್ರೆ ಕಾಡಿನೊಳಗೆ ಹೋಗಿದ್ದ ಒಬ್ಬ ಬೇಟೆಗಾರ. ಕಾಡಿನೊಳಗೆ ಹೋಗಿ ಭಾಳ ಒಂದು ಕಟ್ಟಿಗೆಯನ್ನು ತರುವಂಥ ಒಂದು ಸ್ಥಿತಿ ಒಳಗೆ
ಬಹಳ ಒಳ್ಳೆಯ ರೀತಿಯಿಂದ ಕಟ್ಟಿಗೆ ತರುವಂಥ ಒಂದು ಸಂದರ್ಭದಾಗ ಏನಾಗ್ತದ, ಒಂದು ಗಿಡದೊಳಗೆ ಒಂದು ಗಿಳಿ ಕೂತಿರ್ತದೆ. ಗಿಡದಾಗ ಒಂದು ಒಳ್ಳೆಯ ರೀತಿಯಿಂದ ಬಹಳ ಸುಂದರವಾಗಿರುವಂಥ ಒಂದು ಗಿಳಿ ಕೂತಿರ್ತದ. ಆ ಗಿಳಿಯನ್ನು ನೋಡಿ ಆ ಬೇಟೆಗಾರ ಏನು ಮಾಡ್ತಾನೆ, ಈ ಗಿಳಿಯನ್ನು ತೊಗೊಂಡು ಹೋಗೋಣ ಅಂತೇಳಿ ಒಂದು ಪಂಜರದೊಳಗೆ ಹಾಕ್ಕೊಂಡು ಗಿಳಿಯನ್ನು ತೊಗೊಂಡು ಹೊರಟವು. ಆ ಪಂಜರದೊಳಗೆ ಗಿಳಿಯನ್ನು ತೊಗೊಂಡು ಹೋದ. ಮನೆಗೆ ಹೋಗುವಂಥ ಸಂದರ್ಭದಾಗ ಅದೇ ಒಂದು ದಾರಿ ಒಳಗೆ ಒಬ್ಬ ಊರಾಗಿರುವಂಥ ಒಬ್ಬ ಪತ್ತಾರ ಬಂದು ನೋಡ್ತಾನಂತ. ನೋಡಿದಂತ ಏನು ಚಲೋ ಐತಪ್ಪ ಇದು ಗಿಳಿ, ಬಹಳ ಸುಂದರವಾಗಿರುವಂಥ ಈ ಗಿಳಿ ಐತಿ, ಈ ಗಿಳಿಯನ್ನು ನಾವು ಕೊಂಡು ತೊಗೊಳ್ಬೇಕನ್ನುವಂಥ ಮಾತನ್ನು ಹೇಳಿ ಆ ಏನು ಕಟ್ಟಿಗೆ ಮಾರುವಂಥ ಮನುಷ್ಯ ಏನು ಗಿಳಿಯನ್ನು ತೊಗೊಂಡು ಬಂದಿಲ್ಲ, ಕೆಬ್ಬಣದ ಪಂಜರದೊಳಗೆ ಅವ್ನು ಹಾಕ್ಕೊಂಡು ತೊಗೊಂಡು ಬಂದಿದ್ದು ಗಿಳಿಯನ್ನು. ಆ ಗಿಳಿ ಒದ್ದಾಡಕತ್ತಿತ್ತು ಪಂಜರದೊಳಗೆ. ಯಾವಾಗ ನಾನು ಹೊರಗೆ ಬಿಡ್ತಾರಪ್ಪ, ಯಾವಾಗ ನಾ ಈ ಪ್ರಕೃತಿ ಒಳಗೆ ಪ್ರಪಂಚದೊಳಗೆ ಹಾರಾಡ್ಕೊಂತ ಹೋಗ್ಲಿ ಅನ್ನುವಂಥ ಮಾತು ಗಿಳಿ ಮನುಷ್ಯನೊಳಗೆ ಅನ್ಕೊಳಕಂತಿತ್ತಂತ. ಅದೇ ಊರಾಗ ಒಬ್ಬ ಶ್ರೀಮಂತ ಮನುಷ್ಯ ಬಂದು ನೋಡಿದ, ಈ ಗಿಳಿಯನ್ನು ಎಟ್ಟಕ್ಕೆ ನೀ ಮಾರಾಟ ಮಾಡ್ತಿ, ನಿನಗೊಂದು ಸ್ವಲ್ಪ ಬೆಳ್ಳಿ ಬಂಗಾರವನ್ನು ಕೊಡ್ತೀನಿ, ಬೆಳ್ಳಿಯನ್ನು ಕೊಡ್ತೀನಿ, ಈ ಗಿಳಿ ನನಗೆ ಕೊಡತ್ತಂದಾಗ ಅವೇನು ಬೇಟೆಗಾರ ದುಡಿಯುವಂಥ ಮನುಷ್ಯ ಇದ್ದಲ್ಲ, ನನಗೆ ಬೆಳ್ಳಿ ಬಂಗಾರ ಸಿಗ್ತದಂದ್ರೆ ಇದನ್ನು ಕೊಟ್ಟ ಬಿಡ್ತಾನೆ ಅಂತೇಳಿ ಕೊಟ್ಟು ಬಿಟ್ಟ. ಆ ಗಿಳಿಯನ್ನು ತಗೊಂಡ, ಸಾವುಕಾರ ತಗೊಂಡು ಬಳಕ ಸ್ವಲ್ಪ ಸಂಪತ್ತು ಭಾಳ ಇತ್ತು ಅವನ ಹತ್ರ. ಸಂಪತ್ತು ಭಾಳ ಇದ್ದಾಗ ಅವ ಏನು ಮಾಡ್ದ, ಕೆಬ್ಬಣ ಪಂಜರದೊಳಗಿಂದ ಗಿಳಿಯನ್ನು ತೆಗೆದ ಬೆಳ್ಳಿಯ ಪಂಜರದೊಳಗೆ ಹಾಕಿದವು. ಬೆಳ್ಳಿಯ ಪಂಜರದ ಗಿಳಿ ಕುಂತಿವಾಗ ಬೆಳ್ಳಿ ಪಂಜರದ ಗಿಳಿ ಕುಂತ ಕೂಡಲೇ ಹೇಳ್ತಂತ ಒಂದು ಮಾತ, ನನಗೆ ಕೆಬ್ಬಣ ಪಂಜರನು ಬೇಡ, ಬೆಳ್ಳಿ ಪಂಜರನು ಬೇಡ, ನನಗೆ ಕಾಡಿನೊಳಗೆ ಬಿಟ್ಟರೆ ಸಾಕು, ನಾನು ಹಾರಾಡ್ಕೊಂತ ನೀರು ಕುಡ್ಕೊಂತ ಆಟ ಆಡ್ಕೊಂತಿದ್ನಿ, ಈ ಬಂಧನದಿಂದ ನಾನು ಬಿಡಿಸ್ಪ ಪರಮಾತ್ಮ ಅಂತ ಹೇಳುವಂಥ ಸಂದರ್ಭದಾಗ ಆ ಏನೋ ಶ್ರೀಮಂತ ಇದ್ದಂಥ ಬೆಳ್ಳಿ ಪಂಜರದಾಗ ತೊಗೊಂಡು ಹೊರಟಿದ್ಲ ಗಿಳಿಯನ್ನು. ಅದೇ ಊರಾಗ ಅವನಕ್ಕಿಂತ ಹೆಚ್ಚು ಶ್ರೀಮಂತ ಇರುವಂಥ ಒಬ್ಬ ರಾಜ ನೋಡ್ತಾನಂತ ಗಿಳಿಯನ್ನು. ನೋಡಿ ಭಾಳ ಸುಂದರ ಇಪ್ಪ ಈ ಗಿಳಿ, ಈ ಗಿಳಿಯನ್ನು ನಾ ಕೊಂಡು ತೊಗೋಬೇಕಂತ ತಿಳ್ಕೊಂಡ ಅವೇನು ಶ್ರೀಮಂತ ಇದ್ಲ ಆ ಮನುಷ್ಯ ಹೇಳ್ತಾನಂತ, ನಿನಗೊಂದು 100 ಎಕರೆ ಹೊಲ ಕೊಟ್ಟು ಬಿಡ್ತನು, ನನಗೆ ಈ ಗಿಳಿ ಕೊಡು ಅಂದವ. ಅವಾಗ ಮನುಷ್ಯ ಹೇಳ್ತಾನಂತ ಕೈಯಾಗಿ ಗಿಳಿ ಹಿಡ್ಕೊಂಡವ, ನನಗೆ 100 ಎಕರೆ ಸಿಗ್ತದಲ್ಲ ಅಂತ ತಿಳ್ಕೊಂಡು 100 ಎಕರೆಗೆ ಆಸೆ ಪಟ್ಟು ಆ ಗಿಳಿಯನ್ನು ಕೊಟ್ಟುಬಿಟ್ಟ. ಇವೇನೋ 100 ಎಕರೆಯನ್ನು ಕೊಟ್ಟಿದ್ಲ, ಬಹಳ ಶ್ರೀಮಂತ ಇದ್ದ ರಾಜ ಇದ್ದ. ಈ ರಾಜ ಏನು ಮಾಡ್ದ, ಬಂಗಾರದ ಪಂಜರದೊಳಗೆ ಹಾಕಿದ. ಅದನ್ನು ಬಂಗಾರದ ಪಂಜರದೊಳಗೆ ಹಾಕಿ ಅರಮನೆ ಒಳಗೆ ದೊಡ್ಡ ಮಂಟಪದಾಗ ತಂದು ಆ ಗಿಳಿಯನ್ನು ಪಂಜರದಾಗ ಜೋತ್ ಬಿಟ್ಟ. ಅದಕ್ಕೆ ಜೋತ್ ಬಿಟ್ಟು ಕೊಡ್ರೆ ಗಿಳಿ ಅದೇನು ಮಾಡಾಕೈತಿ, ದುಃಖದಿಂದ ಅನಾಕೈತಿ ಅಂತ, ನನ್ನ ಪಾಲಿಗೆ ದೇವರಿಲ್ಲ, ನನ್ನ ಪಾಲಿಗೆ ದೇವರ ಸತ್ತಾಣ ಅಂತೇಳಿ, ನನ್ನ ಪಾಲಿಗೆ ದೇವ್ರು ಒಟ್ಟ ಇಲ್ಲ ಅನ್ನುವಂಥ ಮಾತು ಹೇಳಕತ್ತಿದ್ದ. ಅಲ್ಲೇ ಸಭೆ ನಡೆದಿತ್ತಂದ. ಸಭೆ ನಡೆದಿರುವಂಥ ಸಂದರ್ಭ ಗಿಳಿ ಮಾತಾಡ್ತಿದ್ವು. ಆಗಿನ ಕಾಲದಾಗ ಗಿಳಿ ಮಾತಾಡ್ತಿದ್ವು. ಆ ಗಿಳಿ ಶಾಸ್ತ್ರ ಹೇಳೋರಂತೆ ಬರ್ತಿದ್ರು, ಗಿಳಿಯನ್ನು ಮಾತಾಡಿಸ್ತಿದ್ರು ಅವರು. ಈಗೆಲ್ಲ ಹೋಗಿಬಿಟ್ಟವು. ಹಂಗೆ ಪಂಜರದಾಗಿರುವಂಥ ಗಿಳಿ ಹೇಳಕತ್ತಿದ್ದು, ದೇವರಿಲ್ಲ, ನನ್ನ ಪಾಲಿಗೆ ದೇವ್ರು ಅಷ್ಟ ಹೋಗಿಬಿಟ್ಟ ಅಂತ ಮಾತಾಡಕತ್ತಿತ್ತು. ಅಲ್ಲಿರುವಂಥ ಒಬ್ಬ ಪಂಡಿತ ನೋಡಿದ ಗಿಳಿ ಮಾತಾ, ಆ ಪಂಡಿತನಿಗೆ ತಿಳಿತು. ಅವಾಗ ರಾಜ ಎಲ್ಲರೂ ಕೂಡ ಹೋದ್ರದಿಂದ ಪಂಡಿತ ಒಬ್ಬನ ಉಳ್ದ. ಆ ಗಿಳಿಯನ್ನು ಕೇಳ್ತಂತ, ಅಲ್ಲಪ್ಪ ದೇವ್ರಿಲ್ಲ ಅಂತ ನೀ ಹೇಳಕತ್ತಿಲ್ಲ, ದೇವ್ರು ಯಾಕಿಲ್ಲ ಅಂತ ಹೇಳಿದಾಗ ಹೊಳ್ಳಿ ಗಿಳಿ ಉತ್ತರ ಕೊಡ್ತಂತ, ನಾನು ಈ ಪಂಜರದಾಗ ಬಂಧನದೊಳಗೆ ನನಗೆ ಕುಂಡ್ರಿಸಿಬಿಟ್ಟಾನಲ್ಲ, ನನ್ನ ಪಾಲಿಗೆ ದೇವರಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಹೊಳ್ಳಿಯಲ್ಲಿರುವಂಥ ಒಬ್ಬ ಗುರು ಪಂಡಿತ್ ಹೇಳ್ತಾನಂತ, ಈ ಬಂಧನದಿಂದ, ಈ ಪಂಜರದಿಂದ ನೀ ದೂರ ಆಗಬೇಕಾಗಿತ್ತಾರ, ಒಂದು ನಾ ಹೇಳ್ದಂಗೆ ಮಾಡು ಅಂದ್ರವ್ರು. ನಾ ಹೇಳ್ದಂಗೆ ಮಾಡು ಅಂತಂದಾಗ ಏನು ಮಾಡೋದು ಹೇಳು, ನಾ ಒಟ್ಟು ಈ ಪಂಜರದಿಂದ, ಈ ಬಂಧನದಿಂದ ಬಿಡುಗಡೆ ಆಗ್ಬೇಕು ಅನ್ನುವಂಥ ಮಾತನ್ನು ಹೇಳಿದಾಗ ಅವಾಗ ನೀ ಏನು ಮಾಡೋದಂದ್ರೆ ಈ ಪಂಜರದೊಳಗೆ ಸತ್ತಂಗೆ ಆ್ಯಕ್ಟಿಂಗ್ ಮಾಡು ಅಂದ್ರವ್ರು. ಗುರು ಏನು ಹೇಳ್ತಾರ, ಈ ಪಂಜರದೊಳಗೆ ಸತ್ತಂಗೆ ಆ್ಯಕ್ಟಿಂಗ್ ಮಾಡು ಅಂತೇಳಿ ಅಂದಾಗ ಸತ್ತಂಗೆ ಆ್ಯಕ್ಟಿಂಗ್ ಮಾಡಿ ಬಿದ್ದು ಬಿಡ್ತದೆ ಗಿಳಿ. ಗುರುವಿನ ಮಾತು ಕೇಳೋಣ ಅಂತೇಳಿ ಬಿದ್ದಂಗೆ ಮಾಡ್ತು. 2 ತಾಸು ಬಿದ್ದಂಗೆ ಮಾಡ್ತು. ರಾಜ ನೋಡ್ತಾನೆ, ಗಿಳಿ ಏನೂ ಮಾಡೋವಲ್ತು, ಏನೂ ತಿನ್ನೋವಲ್ತು, ಸತ್ತಿರ್ಬೇಕದು. ಈ ಸತ್ತಂಗೆ ಆ್ಯಕ್ಟಿಂಗ್ ಮಾಡು, ನಿನ್ನ ಮುಂದೆ ಹೊರಗೆ ತೆಗ್ಯಾನ, ನೀನು ಮಣ್ಣು ಮುಚ್ಚಾಕೆ ಮಾಡ್ತಾರಲ್ಲ ಅವಾಗ ಹೊರಗೆ ತೆಗಿಯಾಕ ನೀನು ಹೊರಗೆ ಹೋಗಿಬಿಡು, ನಿನ್ನ ಬಿಟ್ಟು ಬಿಡ್ತಾರ ಅನ್ನುವಂಥ ಮಾತನ್ನು ಹೇಳಿದಾಗ ಗಿಳಿ ಸತ್ತಂಗೆ ಆ್ಯಕ್ಟಿಂಗ್ ಮಾಡ್ತು. ಆ್ಯಕ್ಟಿಂಗ್ ಮಾಡಿ ಕೂಡಲೇ ರಾಜ ಅಂತ ಊರವರೆಗೆ ಹೋಗಿ ಇದನ್ನ ಇಲ್ಲೇ ಎಲ್ಲರ ಒಂದು ಬೀದಿ ಒಳಗೆ ಒಂದು ಚಲೋ ದಾರಿ ಒಳಗೆ ನೋಡಿ ಇದನ್ನ ಭೂಮಿ ಒಳಗೆ ಮುಚ್ಚಿಬಿಡ್ರಿ ಅಂತ ಹೇಳಿದಾಗ ಆ ಗಿಳಿ ಏನು ಗುರು ಹೇಳಿದಲ್ಲ, ಈ ಪಂಜರದಿಂದ ತೆಗೆದ ಕೂಡಲೇ ನೀ ಹಾರಾಡ್ಕೊಂತ ಮ್ಯಾಗ ಹೋಗಂತೆ ಮಾತು ಹೇಳಿದ್ರಲ್ಲ, ಅವಾಗ ಸತ್ತೈತೆ ಅಂತ ಹೇಳಿ ಗಿಳಿಯನ್ನು ಪಂಜರದಿಂದ ಹೊರಗೆ ತೆಗಿತಾರೆ. ಹಿಂಗೆ ಕೈಯ ಹಿಡ್ಕೊಂಡಿದ್ದ, ಕೈಯಿಂದ ಹಾರಾಡ್ಕೊಂತ ಅದು ಗಿಳಿ ಹೋಗಿಬಿಡ್ತು. ಯಾಕೆ ಈ ಮಾತನ್ನು ನಿಮ್ಗೆ ಹೇಳಾಕೈತೇನೆಂದರೆ, ಆ ಗಿಳಿ ಅಲ್ಲಿ ಗುರುವಿನ ಮಾತನ್ನು ಕೇಳಿದಾಗ ತನ್ನ ಬದುಕು ಹೆಂಗಾಯ್ತು, ಬದುಕಿನೊಳಗೆ ಬದುಕುವಂಥ ಶಕ್ತಿ ಹೆಂಗೆ ಆ ಗಿಳಿಗೆ ಬಂತಲ್ಲ, ಆ ಪಂಜರದಿಂದ ಬಿಡುಗಡೆ ಆಗಬೇಕಾಗಿತ್ತು ಅಂದ್ರೆ ಯಾರ ಮಾತು ಕೇಳಿತು, ಅಲ್ಲಿ ಗುರುವಿನ ಮಾತು ಕೇಳಿತು. ಹಂಗೆ ಮನುಷ್ಯ ಈ ಬಂಧನದೊಳಗೆ ಸಿಕ್ಕೊಂಡು ಬಿಟ್ಟಾನ. ಈ ಭವಬಂಧನ ಅನ್ನುವಂಥ ಈ ಜಗತ್ತಿನೊಳಗೆ ಈ ಭವಬಂಧನ ಅನ್ನುವಂಥ ಈ ಬಂಧನದೊಳಗೆ ಮನುಷ್ಯ ಸಿಕ್ಕೊಂಡು ಬಿಟ್ಟಾನ. ನನ್ನವರು ತನ್ನವರು ಬಂಧು ಬಳಗ ಅನ್ನುವಂಥ ಬಂಧನದೊಳಗೆ ಈ ಮನುಷ್ಯ ಸಿಕ್ಕೊಂಡು ಬಿಟ್ಟಾನ.
ಈ ಜಗತ್ತನ್ನುವಂಥ ಬಂಧನದಿಂದ ಮನುಷ್ಯ ಬಿಡುಗಡೆ ಹೊಂದಬೇಕಾಗಿತ್ತಂದರೆ ಒಬ್ಬ ಗುರುವಿನ ಮಾತನ್ನು ಕೇಳಿದಾಗ ಮನುಷ್ಯ ಬಂಧನದಿಂದ ದೂರ ಆಗ್ತಾನೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ವಿಚಾರ ಮಾಡುವಂಥದ್ದು. ಅದಕ್ಕಾಗಿ ಒಬ್ಬ ಗುರು ಏನು ಮಾಡ್ತಾನಂದರೆ ಒಬ್ಬ ಮನುಷ್ಯನನ್ನು ಬದುಕಿಸುವಂಥ ದಾರಿಯನ್ನು ತೋರಿಸ್ಕೊಡ್ತಾನೆ. ಈ ಬದುಕಿನ ದಾರಿಯನ್ನು ನಾವು ತಿಳಿಸ್ಕೊಳ್ಬೇಕಾಗಿತ್ತಂದರೆ, ಈ ಬದುಕಿನ ಮಾರ್ಗವನ್ನು ನಾವು ತೋರಿಸ್ಕೊಳ್ಬೇಕಾಗಿತ್ತಂದರೆ ಮಹಾತ್ಮರಂ ನೆನೆಯುವುದೇ ಗಣಮುಕ್ತಿ ಪದಂ ಶಿವಾದವ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ, ಹಂಗೆ ಮಹಾತ್ಮರ ಮಾತನ್ನು ಕೇಳ್ಕೊಂತ ಹೋದಿವಂದರೆ, ಮನೆಯಾಗಿರುವಂಥ ತಂದೆ ತಾಯಿಗಳ ಮಾತನ್ನು ನಾವು ಕೇಳ್ಕೊಂತ ಹೋದಿವಂದ್ರೆ ಜೀವನದೊಳಗೆ ಪ್ರತಿ ಮನುಷ್ಯನೂ ಕೂಡ ಮಾರ್ಗವನ್ನು, ಮೋಕ್ಷದ ಮಾರ್ಗವನ್ನು ಹಿಡಿತಾನನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ವಿಚಾರವನ್ನು ಮಾಡಿ ಬದುಕಬೇಕಾಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಗುರುವಿನ ಮಾರ್ಗದೊಳಗೆ ನಡಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಪ್ರವಚನಕ್ಕೆ ಸುಮ್ಮನೆ ದೊಡ್ಡವರು ಬರೋದು ಬಹಳ ಮುಖ್ಯ ಅಲ್ಲ. ಮನೆಯಾಗಿರುವಂಥ ಮಕ್ಕಳನ್ನೂ ಕೂಡ ಕರ್ಕೊಂಡು ಬಂದು ಅವ್ರು ಏನೇ ಕೇಳಿ ಏನೇ ಬಿಡಲಿ, ಎರಡು ಮಾತ್ರ ಗುರುವಿನ ಮಾತು ಅವ್ರ ಕಿವಿ ಒಳಗೆ ಹೋಗ್ತಾವಲ್ಲ. ಅದಕ್ಕಾಗಿ ಗುರುವಿನ ಮಾತು ಕೇಳೋ ಸಲುವಾಗಿ ಈ ಊರಿನೊಳಗಟ್ಟು ನಿಯೋಜನೆ ಮಾಡಿ ಪುರಾಣ ಪ್ರವಚನವನ್ನು ಯಾಕೆ ಹಚ್ತಾರಂದರೆ, ಮಹತ್ತರ ಮಾತ ಒಂದು ಸ್ವಲ್ಪ ಕಿವಿ ಒಳಗೆ ಹೋಗಲಿ, ಏನಾದರೂ ಸ್ವಲ್ಪ ಬದುಕಿನೊಳಗೆ ಬದಲಾವಣೆ ಆಗಲಿ ಅನ್ನುವಂಥ ಒಂದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿಯೊಂದು ಹಳ್ಳಿ ಒಳಗೆ ನಮ್ಮ ಭಾರತದ ಸಂಸ್ಕೃತಿ ಹೆಂಗಿತ್ತಂದರೆ ಪುರಾಣ ಪ್ರವಚನ ವೇದ ಉಪನಿಷತ್ತು ವಚನ ಎಲ್ಲವನ್ನ ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡು ಬಿಟ್ಟಾಗ ನಮ್ಮ ಜೀವನ ಪಾವನ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕಷ್ಟ ಬರ್ತಾವೆ, ಯಾರಿಗೂ ಕೂಡ ಕಷ್ಟ ಬಿಟ್ಟೇ ಇಲ್ಲ, ದೇವ್ರಿಗೂ ಕೂಡ ಕಷ್ಟ ಬಿಟ್ಟಿಲ್ಲ, ಮನುಷ್ಯನಿಗೂ ಕೂಡ ಕಷ್ಟ ಬಿಟ್ಟಿಲ್ಲ. ಈ ಸಮಸ್ಯೆ ದೂರ ಆಗ್ತದ್ರೆ ಇವತ್ತು ನಮಗೆ ಬಂದಿರುವಂಥ ಸಮಸ್ಯೆ ದೂರ ಆಯ್ತಪ್ಪ ಅಂತ ನಾವು ತಿಳ್ಕೊತೀವಿ, ಮರುದಿವ್ಸ ಮತ್ತೊಂದು ಸಮಸ್ಯೆ ಬಂದ ಬಿಡ್ತದೆ. ಮರುದಿವ್ಸ ಬಂದಿರುವಂಥ ಸಮಸ್ಯೆ ದೂರ ಆಯ್ತಂತೆ ನಾವು ತಿಳ್ಕೊತೀವಿ, ಮತ್ತೊಂದು ಸಮಸ್ಯೆ ಬಂದ ಬಿಡ್ತದೆ. ಪ್ರತಿಯೊಂದು ಹೆಜ್ಜೆ ಒಳಗೆ ಮನುಷ್ಯನಿಗೆ ಸಮಸ್ಯೆಗಳು ಬರ್ತಾವ. ಎಷ್ಟೇ ಸಮಸ್ಯೆಗಳು ಬಂದರು, ಎಷ್ಟೇ ಕಷ್ಟಗಳು ಬಂದರು, ಬೇಕಾದಂಥ ದುಃಖ ಬಂದರೂ ಕೂಡ ಬೇಕಾದಂಥ ದುಃಖ ಬರಲಿ ಭಗವಂತ, ಬೇಕಾದಂಥ ಕಷ್ಟ ಕೊಡು, ನಿನ್ನ ದಯೆ ಒಂದು ಇರಲಿಪ್ಪ ಅಂತೇಳಿ ನಾವು ಬಸವಣ್ಣ ಮ್ಯಾಗ ಒಂದು ಭಾರ ಹಾಕಿಬಿಟ್ರೆ ಸಾಕು, ನಮ್ಮ ಜೀವನದಲ್ಲಿ ಬೇಕಾದಂಥ ಕಷ್ಟ ಬಂದರೂ ಕೂಡ ದೂರ ಮಾಡುವಂಥ ಶಕ್ತಿ ಆ ನಂದಿ ಬಸವೇಶ್ವರ ಕೊಡ್ತಾನ ಅನ್ನುವಂಥದ್ದನ್ನು ನಾವು ವಿಚಾರವನ್ನು ಮಾಡಬೇಕಾಗ್ತದೆ. ದೇವರ ಮೇಲೆ ನಂಬಿಕೆಯನ್ನು ಇಡಬೇಕು, ಗುರುವಿನ ಮೇಲೆ ನಂಬಿಕೆಯನ್ನು ಇಡಬೇಕು. ಪ್ರೀತಿ, ವಿಶ್ವಾಸ, ನಂಬಿಕೆ ಇದು ಬಹಳ ಮುಖ್ಯ. ದೇವ್ರು ಎಲ್ಲಿದ್ದಾನಂದ್ರೆ ಪೂಜೆ ಪುನಸ್ಕಾರ ಮಾಡಲೇ ದೇವರಿಲ್ಲ, ಬಂಗಾರದ ಮೂರ್ತಿ ಮಾಡಲೇ ದೇವರಿಲ್ಲ. ನಾವೆಲ್ಲರೂ ಕೂಡ ನಮಗೆ ಹೆಂಗೆ ಇಚ್ಛೆ ಐತೆ ಹಂಗೆ ದೇವ್ರನ್ನ ಪೂಜೆ ಮಾಡ್ತೀವಿ. ದೇವ್ರು ಎಲ್ಲಿದ್ದಾನಂದ್ರೆ ನೀವೆಲ್ಲರೂ ಕೂಡ ಗೊತ್ತಿರ್ಬೋದು, ಆ ದೃಷ್ಟಾಂತ ಕೇಳಿರ್ಬೋದು. ಒಬ್ಬ ಮನೆ ಒಳಗೆ ತಾಯಿ ಏನು ಮಾಡ್ತಾಯಿದ್ರು ಅಂದರೆ ದಿನನಿತ್ಯದಲ್ಲಿ ಪೂಜೆ ಪುನಸ್ಕಾರವನ್ನು ಮಾಡ್ತಾಯಿದ್ರು. ಪೂಜೆ ಪುನಸ್ಕಾರ ಗೊತ್ತಲ್ರಿ, ನಿಮ್ಮ ಮನ್ಯಾಗ ಮಾಡ್ತೀರಿ ನೀವೆಲ್ಲ? ಎಷ್ಟು ತಾಸು ಮಾಡ್ತೀರಿ? ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಅರ್ಧ ತಾಸರು ಮಾಡ್ತಾರೆ ನಮ್ಮ ತಾಯಿ ಅಂದ್ರೆ, ಹೌದಿಲ್ರಿ? ಅರ್ಧ ತಾಸರು ಮಾಡ್ತೀರಿ ನೀವು. ಅರ್ಧ ತಾಸು ಹೆಂಗೆ ಪೂಜೆ ಮಾಡ್ತೀರಂದ್ರೆ ಬಹಳ ಭಕ್ತಿಯಿಂದ, ಬಹಳ ಶ್ರದ್ಧೆಯಿಂದ, ಬಹಳ ಒಳ್ಳೆಯ ರೀತಿಯಿಂದ ಪೂಜೆಯನ್ನು ಮಾಡ್ತಿರಲ್ಲ. ಹಂಗೆ ಮನೆ ಒಳಗೆ ಪೂಜೆಯನ್ನು ಮಾಡುವಂಥ ಸಂದರ್ಭದಾಗ ಮನಸ್ಸನ್ನು ಸ್ವಚ್ಛ ಇಟ್ಕೊಂಡು ಪೂಜೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಮನೆ ಒಳಗೆ ತಾಯಿ ಪೂಜೆ ಮಾಡಕ್ಕೆ ಹಚ್ಚಿದ್ಲತ್ತ ಮಗನ, ತಮ್ಮ ಇವತ್ತು ಪೂಜೆ ಮಾಡಪ್ಪ, ಮನ್ಯಾಗ ಬಹಳ ಕೆಲಸ ಅದಾವ, ನೀ ಪೂಜೆ ಮಾಡಂತೇಳಿ ಅಂದಾಗ ಅವನಿಗೆ ಏನು ಪೂಜೆ ಮಾಡುವುದು ಅಂಥದ್ದು ಮನಸ್ಥಿತಿಯನ್ನು ಇದ್ದಿದ್ದಿಲ್ಲ. ಪೂಜೆ ಮಾಡುವಂಥ ಮನಸ್ಥಿತಿ ಇದ್ದಿಲ್ಲ. ಅವ್ನಿಗೆ ಎಷ್ಟು ವಯಸ್ಸಾಗಿದ್ದು ಅಂದ್ರೆ 30 ವಯಸ್ಸಾಗಿದ್ದು ಅಂತ್ರಿ. 30 ವಯಸ್ಸಾಗಿದ್ದು ಪೂಜೆ ಮಾಡಿದ್ರೆ ಪೂಜೆ ಮಾಡಲಿಲ್ಲ ಅವ ಅಂತಾನಂತ, ನನಗೇನು ಪೂಜೆ ಮಾಡೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಹೆಂಡ್ತಿಗೆ ಹೇಳ್ತಾನಂತ, ನನಗೇನು ಪೂಜೆ ಮಾಡೋಕ್ಕಾಗಂಗಿಲ್ಲ, ನೀನೇ ಪೂಜೆ ಮಾಡ್ತಾರೆ ಮಾಡು, ಬಿಡ್ತಾರೆ ಬಿಡು, ದೇವ್ರ ಕೂಲಿ ಅಂತ ನಿನಗೆ ಕೊಟ್ಬಿಟ್ಟನು ಅಂದವ್. ನೋಡ್ರಿ ಮನುಷ್ಯ ಹೆಂಗೆ ಅದಾನಂದ್ರೆ ದೊಡ್ಡ ದೊಡ್ಡ ಮನೆ ಕಟ್ತಾನೆ, ಕೋಟಿಗಟ್ಟಲೆ ಮನೆ ಕಟ್ತಾನೆ. 8 ಕೋಟಿಗಟ್ಟಲೆ ಮನೆ ಕಟ್ತಾನಂದ್ರೆ 1000 ಕೋಟಿ ರೂಪಾಯಿ ಕೊಟ್ಟು ಮನೆ ಕಟ್ತಾನೆ. ಇಟ್ಟೆಲ್ಲ ಮನೆ ಕಟ್ತಾನೆ, ಬಂಗಾರದ ಕಟ್ಟು ಹಾಕ್ತಾನೆ, ಫೋಟೋಕ್ಕೆ ಬಂಗಾರದ ಕಟ್ಟು ಹಾಕೋದಲ್ದ ಟಿಜರಿ ಎಟ್ಟು ಕೊಡ್ತಿರ್ತಾನೆ, 1 ಲಕ್ಷ ರೂಪಾಯಿ ಕೊಟ್ಟು ಚಲೋ ಟಿಜರಿ ತರ್ತಾನೆ, ಪೌಂಟ್ರಿಗೆ ಚಲೋ ಮಾಡಿಸ್ತಾನೆ, ಪರ್ಸಿ ಚಲೋ ಹಾಕಿಸ್ತಾನೆ, ಮ್ಯಾಗ ಸ್ಲ್ಯಾಪ್ ಹಾಕಿಸ್ತಾನೆ, ಚಲೋ ಬಣ್ಣ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ದೇವ್ರಿಗೆ ಅಂತೇಳಿ ಒಂದು ಮೂಲ್ಯಾಗ ಜಗಲಿ ಬಿಟ್ಟಿರ್ತಾನೆ. ನೋಡ್ರಿ ನೀವೆಲ್ಲ ದೇವ್ರ ಜಗಲಿ ಅಂತ ದೊಡ್ಡ ಮನ್ಯಾಗ ಬಿಟ್ರಿ ನೀವು? ಇಲ್ಲ, ದೇವ್ರಿಗೆ ಅಂತೇಳಿ ಮೂಲ್ಯಾಗ ಜಗಲಿ ಬಿಟ್ಟಿರ್ತೀವಿ. ಅದು ಹೆಂಗಂದ್ರೆ ಎಲ್ಲಿ ವೇಸ್ಟೇಜ್ ಜಾಗ ಬರ್ತದಿಲ್ಲ ಅಲ್ಲೊಂದು ಜಗಲಿ ಆಗಾಕತ್ತ ಈಗಿನ ಕಾಲಕ್ಕೆ.
ಎಲ್ಲಿ ವೇಸ್ಟ್ ಜಾಗ ಉಳಿಯಾಕತ್ತದ ಅಲ್ಲಿ ಜಗಲಿ ಮಾಡಿ ಬಿಡಾಕತ್ತೀವಿ. ದೇವ್ರ ಅಲ್ಲಿ ಜಾಗ ಕೊಡು, ಇಲ್ಲಿ ಜಾಗ ಕೊಡು, ನನಗೆ ದೊಡ್ಡ ಮನೆ ಕಟ್ಟು, ದೊಡ್ಡ ಇದನ್ನು ಮಾಡು ಏನೂ ಕೇಳಿಲ್ಲ. ದೊಡ್ಡ ಮನಸ್ಸಿನಿಂದ ನಾವು ಪೂಜೆಯನ್ನು ಮಾಡಿಬಿಟ್ರೆ ಸಾಕು, ದೇವರ ಅವ್ರ ಮನಸ್ಸಿನಾಗ ಅದಾನ ಅನ್ನೋಂಥದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ಮನಸ್ಪೂರ್ವಕವಾಗಿ ನಾವು ದೇವರನ್ನು, ಗುರುವಿನ ನಾಮಸ್ಮರಣೆಯನ್ನು ಮಾಡಬೇಕಾಗ್ತದೆ. ಈ ರೀತಿಯಾಗಿ ಜೀವನದೊಳಗೆ ನಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ಬೇಕಾಗಿತ್ತಂದರೆ ಗುರು ಅನ್ನುವಂಥ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಅನ್ನುವಂಥ ಅಷ್ಟಾವರಣ ತತ್ವಗಳನ್ನು, ವಿಭೂತಿಯನ್ನು ಹಚ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ವಿಭೂತಿಯನ್ನು ನೋಡ್ಬೇಕು. ನಾವು ಎಲ್ಲರೂ ಅಲ್ಲೊಬ್ರು ಇಲ್ಲೊಬ್ರು ಕಾಣ್ತಾವೆ ವಿಭೂತಿ. ಎಲ್ಲರೂ ಕೂಡ ನೀವು ಹಚ್ಕೊಂಡಿರಿ ವಿಭೂತಿಯನ್ನು ಪ್ರತಿಯೊಬ್ಬರು ಕೂಡ ಹಚ್ಕೊತೀವಿ. ಮನೆಯೊಳಗೆ ಏನಾಗೈತೆ ಅಂದ್ರೆ ಪರಿಸ್ಥಿತಿ, ಆಗಿನ ಕಾಲದೊಳಗೆ ಮನೆಗೆ ಯಾರಾದರೂ ಬೀಗರು ಬಂದ್ರೆ ಅವ್ರಿಗೆ ಮೋತಿ ತೊಳ್ಕೊಳಕ್ಕೆ ನೀರು ಕೊಟ್ಟು, ಕೈಕಾಲು ಮೋತಿ ತೊಳ್ಕೊಳಕ್ಕೆ ನೀರು ಕೊಟ್ಟ ಬಳಕೆ ಮುಂದೆ ಏನು ಕೊಡ್ತಿದ್ರಿ? ವಿಭೂತಿ ಕೊಡ್ತಿದ್ರು. ಹೌದಿಲ್ರಿ? ಈಗೆಲ್ಲ ಬಂದಾಗಿಬಿಟ್ಟಾವು. ಮನೆ ಒಳಗೆ ಏನು ಇರ್ತಿದ್ವು? ಮನೆ ಒಳಗೆ ವಿಭೂತಿ ಇರ್ತಿದ್ವು. ಯಾವ ಮಾಡಿನ್ಯಾಗ ನೋಡಿದ್ರು ಆ ಮನೆ ಒಳಗೆ ವಿಭೂತಿ ಇರ್ತಿದ್ವು. ಆಗಿನ ಕಾಲದಾಗ ವಿಭೂತಿಯನ್ನು ಹಚ್ಕೋತಿದ್ರು. ಈಗಿನ ಕಾಲದಾಗ ಏನು ಹಚ್ಕೊಳಕತ್ತಾರ? ಪೌಡ್ರ್ ಡಬ್ಬಿ ಹಚ್ಕೊಳಕತ್ತಾರ. ನೋಡ್ಬೇಕು ನೀವೆಲ್ಲ, ವಿಭೂತಿ ಇರೋ ಜಾಗಕ್ಕೆ ಪೌಡ್ರ್ ಡಬ್ಬಿ ಬಂದೈತಿ. ಪೌಡ್ರ್ ಡಬ್ಬಿ ಹಚ್ಕೊಳ್ಳೋದು ಅನೇಕ ರೀತಿ ಪ್ಯಾಷನ್ಗಳು ಮಾಡ್ಕೊತ ಬಂದಾರ. ಜೀವನದೊಳಗೆ ಪ್ಯಾಷನ್ಗಳನ್ನು ಮಾಡ್ಕೊತ ಬಂದಾಗ ಆ ಪ್ಯಾಷನ್ ಅನ್ನುವಂಥದ್ದು ಏನಾಗಕತ್ತದ ಅಂದ್ರೆ ಮನುಷ್ಯನಿಗೆ ಎಲ್ಲವೂ ಕೂಡ ಕೆಡಿಸಿಬಿಡಾಕತ್ತದ. ಮನುಷ್ಯನಿಗೆ ಏನಾಗಕತ್ತಂದ್ರೆ ಮೊದಲಿಗೆ ಏನು ಮಾಡ್ತಾರೆ? ಗುರುವಿಗೆ ಹಣಿ ಮುಟ್ಟಿ ನಮಸ್ಕಾರ ಮಾಡ್ತಿದ್ರು. ತಮ್ಮ ಹಣಿಯನ್ನು ಮುಟ್ಟಿ ಗುರುವಿನ ಪಾದಕ್ಕೆ ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ರು. ಈಗೇನಾಗೈತೆ ಅಂದ್ರೆ ಗುರುವಿಗೆ ನಮಸ್ಕಾರ ಇಲ್ಲಿಗೆ ಬಂದೈತಿ. ಎಲ್ಲಿಗೆ ಬರ್ತೈತಿ ಮುಂದೆ ಪರಿಸ್ಥಿತಿ ಅಂದ್ರೆ ನಮಸ್ಕಾರಪ್ಪ ಗುರುಗಳು ಎಲ್ಲಿದ್ದೀರಿ, ಹಿಂಗೆ ಬರ್ತಾವೆ ಕಾಲಮಾನ. ಹಂಗೆ ಬರೋದಾಗಬಾರ್ದು. ಹಣಿ ಮುಟ್ಟಿ ಮನೆಯೊಳಗೆ ತಂದೆ ತಾಯಿಗಳಿಗೆ ಹಣಿ ಮುಟ್ಟಿ ನಮಸ್ಕಾರ ಮಾಡಬೇಕು. ಮನೆಯೊಳಗೆ ಏನಾಗೈತಿ? ವಿಭೂತಿಯನ್ನು ಹಚ್ಕೊಳ್ಬೇಕು. ವಿಭೂತಿ ಹಚ್ಕೊಳ್ಳೋದು ಹೋಗಿ ಏನಾಗತ್ತದ? ಪೌಡ್ರ್ ಡಬ್ಬಿ ಬಂದಾವ. ಭಕ್ತಿಯಿಂದ ಮನೆಯೊಳಗೆ ದೊಡ್ಡ ಕುಕ್ಮ ಹಚ್ಕೊತಿದ್ರು. ಅವಾಗ ನೋಡ್ಬೇಕು ನೀವು, ಹಣಿ ತುಂಬ ಕುಂಕುಮ ಹಚ್ಕೋತಿದ್ರು. ಯಾಕೆ ಹಚ್ಕೋತಾರೆ? ಎಲ್ಲ ಪ್ಯಾಷನ್ ಬಂದುಬಿಟ್ಟೈತ್ರಿ. ದೊಡ್ಡ ಕುಂಕುಮ ಯಾಕೆ ಹಣಿ ತುಂಬ ಹಚ್ಕೋತಿದ್ರು? ಸೂರ್ಯ ಕಂಡಂಗೆ ಕಾಣ್ತಿತ್ತು. ಈಗ ಭಾಳ ದಿಟ್ಟಿಸಿ ನೋಡಿದಾಗ ಎಲ್ಲರೂ ಸಣ್ಣ ಕಾಣ್ತಾವೆ. ಎಲ್ಲವೂ ಕೂಡ ಬದಲಾಗಕತ್ತದ. ಜಗತ್ತು ಹೆಂಗೆ ಬದಲಾಗಕತ್ತದಲ್ಲ, ಜಗತ್ತು ತಕ್ಕಂತೆ ಮನುಷ್ಯ ಹೊಂಟನ. ಜಗತ್ತಿನೊಳಗೆ ಬದಲಾಗೋದು ಭಾಳ ಮುಖ್ಯ ಅಲ್ಲ, ಜೀವನದಾಗ ಒಳ್ಳೆಯ ದಾರಿ ಹಿಡಿದು ಭಾಳ ಮುಖ್ಯ ಐತಿಲ್ಲ. ಹಂಗೆ ಜೀವನದಾಗ ಅನೇಕ ರೀತಿ ಪ್ರತಿಯೊಂದು ರೂಪದೊಳಗೆ ಮನುಷ್ಯ ಬದಲಾಗಕತ್ತಾನ. ಹೆಂಗೆ ಬದಲಾಗಕತ್ತಾನ ಅನ್ನುವಂಥ ಒಂದು ನಮ್ಮ ಗವಾಯಿಗಳು ಬಹಳ ಸುಂದರವಾಗಿರುವಂಥ ಪದ್ಯವನ್ನು ಹಾಡ್ತಾರೆ. ಎಲ್ಲರೂ ಶಾಂತ ರೀತಿಯಿಂದ. ಕಾಲ ನೋಡ್ರಿ ಎಂತ ಅನ್ನೋದು ಬಹಳ ಮುಖ್ಯ ಅಲ್ಲ. ನಮ್ಮ ಮನೆ ಒಳಗೆ ಮಕ್ಕಳು ಬದಲಾಗಲ್ದಂಗೆ ನಾವು ನೋಡ್ಕೊಳ್ಬೇಕಾಗ್ತದೆ. ಮಕ್ಕಳ ಬದಲಾಗಬಾರ್ದು. ಎದ್ರಾಗ ಬದಲಾಗಬೇಕಂದ್ರೆ ಭಕ್ತಿ ಒಳಗೆ ಬದಲಾಗಬೇಕು. ಎದ್ರಾಗ ಬದಲಾಗಬೇಕಾಗಿತ್ತಂದ್ರೆ ಗುರು ಹಿರಿಯರ ಗೌರವ ಕೊಡೋದ್ರೊಳಗೆ ಬದಲಾಗಬೇಕು. ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಭಕ್ತಿಯನ್ನು ಮಾಡ್ಕೊಂತ ಹೋದಾಗ ಅದೊಂದು ಜೀವನದಲ್ಲಿ ಬದಲಾವಣೆ ಅಂತ ಎನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಅದಕ್ಕಾಗಿ ಜೀವನದೊಳಗೆ ಯಾರು ಶ್ರೇಷ್ಠಪ್ಪ ಅಂದರೆ ಒಬ್ಬ ಗುರು ಶ್ರೇಷ್ಠ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಗುರು ಅನ್ನುವಂಥವನು ಕುಡಿಸುವಂಥ ಕೆಲಸ ಮಾಡಬೇಕು. ಗುರು ಅನ್ನುವಂಥವನು ಒಡಿಸುವಂಥ ಕೆಲಸ ಮಾಡಕ್ಕೆ ಹೋಗ್ಬಾರ್ದು. ಒಂದು ಮನೆತನದಲ್ಲಿ ಒಂದು ಮನೆ ಒಳಗೆ 106 ಸಮಸ್ಯೆಗಳು ಬಂದಿದ್ದು ಅಂದರೆ ಆ ಮನೆ ಒಳಗೆ 106 ಸಮಸ್ಯೆಗಳು ಬಂದಾಗ ಒಬ್ಬ ಗುರುವಿನ ಹತ್ರ ನೀವು ಬರ್ತಿರಲ್ಲ, ಅಲ್ಲಿ ಗುರು ಏನು ಕೆಲಸ ಮಾಡ್ಬೇಕಂದ್ರೆ ಮನೆ ಒಳಗೆ ಏನು ಸಮಸ್ಯೆಗಳು ಬಂದಿರ್ತಾವಲ್ಲ ಆ ಸಮಸ್ಯೆಗಳನ್ನ ಹೆಚ್ಚು ಮಾಡುವಂಥ ಕೆಲಸ ಯಾರು ಮಾಡ್ತಾರಲ್ಲ ಅವ್ರು ಯಾರು ಕೂಡ ಗುರು ಆಗಕ್ಕೆ ಸಾಧ್ಯನೇ ಇಲ್ಲ. ಆ ಮನೆ ಒಳಗೆ 2 ಇದ್ದದ್ದನ್ನು 1 ಯಾರು ಮಾಡ್ತಾರಲ್ಲ ಅವರೇ ನಿಜವಾದ ಗುರು ಅನ್ನುವಂಥದ್ದನ್ನು ನಾವು ಒಪ್ಕೊಳ್ಬೇಕಾಗ್ತದೆ. 1 ಮಾಡಬೇಕಾಗ್ತದೆ. 2 ಮಾಡುವವರು 100 ಮಂದಿ ಒಟ್ಟ್ಯಾರ, ಜಗತ್ತಿನಾಗ 1000 ಮಂದಿ ಒಟ್ಟ್ಯಾರ. ಆದರೆ 1 ಮಾಡುವಂಥದ್ದು ಬಹಳ ಮುಖ್ಯ. ನಿಮಗೆಲ್ಲ ಇದೊಂದು ಮಾತನ್ನು ಹೇಳಿ ಮುಗಿಸ್ತೀನಿ ನಾನು. ಬಟ್ಟೆ ಹೊಲಿಯುವಂಥ ಒಬ್ಬ ಶಿಂಪಿಗ ಏನು ಮಾಡ್ತಾ ಇದ್ದ? ಅರ್ಬಿಯನ್ನು ಹೊಲಿತಾ ಇದ್ದ. ಅರ್ಬಿ ಹೊಲಿಯುವಂಥ ಸಂದರ್ಭದೊಳಗೆ ಏನು ಮಾಡ್ತಾ ಇದ್ದಂದರೆ ಒಂದು 100 ರೂಪಾಯಿ ಕತ್ರಿಯನ್ನು ತಗೊಂಡು ಅರ್ಬಿ ಕಟ್ ಮಾಡಿ ಕತ್ರಿ ದೂರ ಇಡ್ತಿದ್ದವು. ಏನು ಮಾಡ್ತಾ ಇದ್ದ? 100 ರೂಪಾಯಿ ಕತ್ರಿಯನ್ನು ತೊಗೊಂಡು ಅರ್ಬಿ ಕಟ್ ಮಾಡಿ ದೂರ ಇಡ್ತಿದ್ದ. 1 ರೂಪಾಯಿ ಸೂಜಿ ತೊಗೊಂಡು ಅರ್ಬಿ ಹೊಲದ ತನ್ನ ತಲೆ ಟೊಪಿಗೆ ಚುಚ್ಕೊತಿದ್ದ. ನೀವೆಲ್ಲ ನೋಡಿ, ನೀವು ತಲೆ ಒಳಗೆ ಹಿಂದೆ ಚುಚ್ಕೊತಿದ್ರ, ಅದನ್ನು ತಲೆ ಒಳಗೆ ಇಟ್ಕೊತಿದ್ರ ಸೂಜಿಯನ್ನು. ಅವಾಗ ಆ ಮನುಷ್ಯ ಏನು ಮಾಡಿದ? ಆ ಮನೆಯಾಗಿರುವಂಥ ಅರ್ಬಿಯನ್ನು ಹೊಲಿಯುವಂಥ ಮನುಷ್ಯ 100 ರೂಪಾಯಿ ಕತ್ರಿ ತೊಗೊಂಡು ಅರ್ಬಿ ಒಂದಿದ್ದದನ್ನು 2 ಮಾಡಿ ಕತ್ರಿ ದೂರ ಇಡ್ತಿದ್ದ. 1 ರೂಪಾಯಿ ಸೂಜಿ ತೊಗೊಂಡು ಅರ್ಬಿ ಹೊಲದ ತನ್ನ ತಲೆ ಟೊಪ್ಪಿಗೆ ಚುಚ್ಕೊತಿದ್ದ. ಮನ್ಯಾಗ ಮಗ ನೋಡ್ತಿದ್ದಂತ. ಮಗ ನೋಡ್ಕೊಂತ ನಮ್ಮ ಅಪ್ಪಗೆ ಬುದ್ಧಿನೇ ಇಲ್ಲ ಅಂದವು.
ನಮ್ಮ ಅಪ್ಪಗೆ ತಲೆ ಕಟ್ಟೈತಿ. ಯಾಕಂದ್ರೆ 100 ರೂಪಾಯಿ ಕತ್ತು ಹೆಚ್ಚು, 1 ರೂಪಾಯಿ ಸೂಜಿ ಹೆಚ್ಚು, 100 ರೂಪಾಯಿ ಕಿಮ್ಮತ್ತು ಗೊತ್ತಿಲ್ಲ, 1 ರೂಪಾಯಿ ತೊಗೊಂಡು ತಾನು ಹಂತೆ ಕಿಟ್ಟು ಗೊತ್ತಲ್ಲ, 100 ರೂಪಾಯಿ ಕತ್ರಿ ತೊಗೊಂಡು ಯಾರು ತೊಗೊಂಡು ಹೋದ್ರೆ ಏನು ಮಾಡ್ದಂತೆ ತಿಳ್ಕೊಂಡು ಮಗನಂತೆ ಅಪ್ಪನಂತೆ ಬಂದು ಮಗ ಕೇಳಿದಂತ, ಅಲ್ಲಪ್ಪ ನೀ ಎಟ್ಟರ ಹುಚ್ಚದಿ, 100 ರೂಪಾಯಿ ಕತ್ರಿ ಅಷ್ಟು ದೂರ ಇಡ್ತಿ, 1 ರೂಪಾಯಿ ಸೂಜಿ ತಿನ್ನ ತಲೆ ಟೊಪ್ಪಿಗೆ ತಿರ್ಕೋತಿಲ್ಲ, ಕತ್ರಿ ಹೆಚ್ಚೋ ಸೂಜಿ ಹೆಚ್ಚೋರು ಕಿಮ್ಮತ್ತಿನಾಗ ಅಂತಂದಾಗ ಅಪ್ಪ ಕಿಮ್ಮತ್ತಿನ ಮಾತನ್ನು ಹೇಳಿದಂತ, ನೋಡಪ್ಪ ನಿನ್ನ ದೃಷ್ಟಿ ಒಳಗೆ ಕತ್ರಿ ಕಿಮ್ಮತ್ತು ಹೆಚ್ಚೈತಿ ರೊಕ್ಕ, ಆದ್ರೆ ಸೂಜಿ ಕಿಮ್ಮತ್ತು 1 ರೂಪಾಯಿ ಐತಿ. ಆದ್ರೆ ಜೀವನದೊಳಗೆ ಬಹಳ ಮುಖ್ಯ ಯಾವುದಂದ್ರೆ ಕತ್ರಿ ಕೆಲಸ ಏನು ಮಾಡ್ತಂದ್ರೆ 100 ರೂಪಾಯಿ ಇರಲಿ, 1000 ರೂಪಾಯಿ ಇರಲಿ, ಬಂಗಾರ ಕತ್ರಿ ಇರಲಿ, ಬಂಗಾರ ಕತ್ರಿ ಏನು ಮಾಡ್ತದ, 1 ಇದ್ದದನ್ನು ಕಟ್ ಮಾಡಿ 2 ಮಾಡ್ತದ. ಅದಕ್ಕಾಗಿ ಸೂಜಿ ಏನು ಮಾಡ್ತದ ಅಂದ್ರೆ 2 ಇದ್ದದನ್ನು 1 ರೂಪಾಯಿ ಸೂಜಿ 2 ಇದ್ದದನ್ನು ಕೂಡಿಸಿ 1 ಮಾಡ್ತದ. ಅದಕ್ಕಾಗಿ ಜೀವನದೊಳಗೆ ನಾವು ಕತ್ರಿ ಕೆಲಸ ಮಾಡಬಾರ್ದು, ಸೂಜಿ ಅಂತ ಕೆಲಸ ಮಾಡಬೇಕು. ಅದಕ್ಕಾಗಿ ಸೂಜಿಯನ್ನು ನಮ್ಮ ಹತ್ರ ಇಟ್ಕೊಳ್ಬೇಕನ್ನುವಂಥ ಮಾತನ್ನು ಹೇಳ್ತಾರಂತ. ನಮ್ಮ ಜೀವನದೊಳಗೆ 1000 ರೂಪಾಯಿ ಕತ್ರಿ ಹಂಗೆ ಬದುಕೋದು ಮುಖ್ಯ ಅಲ್ಲ, 1 ರೂಪಾಯಿ ಸೂಜಿ ಹಂಗೆ ಮನುಷ್ಯ ಬದುಕಬೇಕನ್ನುವಂಥ ಮಾತನ್ನು ಹೇಳ್ತಾರಲ್ಲ. ಅದಕ್ಕಾಗಿ ನಾವು ಯಾರ ಸಂಘ ಕಟ್ಟಬೇಕು, ಕತ್ರಿ ಸಂಘ ಕಟ್ಟೋದಕ್ಕಿಂತ ಸೂಜಿ ಸಂಘ ಕಟ್ಟನ್ನುತ್ತೆ ತಿಳ್ಕೊಂಡ